ಈ ಗ್ಲಾಸ್ ಬಾಟಲ್ ಗಳನ್ನ ಬಂದ್ ಮಾಡೋದ್ರಿಂದ ಕೋಕೋ ಕೋಲಾ ಮತ್ತೆ ಪೆಪ್ಸಿ ಕಂಪನಿಗಳಿಗೆ ವರ್ಷಕ್ಕೆ ಸಾವಿರಾರು ಕೋಟಿ ಲಾಸ್ ಆಗ್ತಾ ಇದೆ. ಆದ್ರೂ ಕೂಡ ಈ ಕಂಪನಿಗಳು ಇದೇ ತಪ್ಪನೆ ಮಾಡ್ತಾ ಹೋಗ್ತಾ ಇದಾವೆ. ಅದೇನಂತ ಗೊತ್ತಾಗಬೇಕಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇತ್ತೀಚೆಗೆ ನೀವು ಪೆಪ್ಸಿ ಮತ್ತೆ ಕೋಕೋ ಕೋಲಾ ಬಾಟಲ್ ಗಳನ್ನ ನೋಡ್ತಾ ಇರಬಹುದು. ಮೊದಲು ಗ್ಲಾಸ್ ಬಾಟಲ್ ಗಳಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ಎಲ್ಲ ಪ್ಲಾಸ್ಟಿಕ್ ಬಾಟಲ್ ಗಳು ಬರ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ. ಒಂದು ಗ್ಲಾಸ್ ಬಾಟಲ್ ಅನುಕೂಲ ಏನಪ್ಪಾ ಅಂದ್ರೆ ಅದನ್ನ ಒಂದ್ಸಾರಿ ಫಿಲ್ ಮಾಡಿ ಯೂಸ್ ಮಾಡಿದ ನಂತರ ಮತ್ತೆ ಅದನ್ನ ವಾಶ್ ಮಾಡಿ ಮತ್ತೆ ರಿಯೂಸ್ ಮಾಡಬಹುದು. ಇದೇ ರೀತಿ ಒಂದು ಗ್ಲಾಸ್ ಬಾಟಲ್ ಮ್ಯಾಕ್ಸಿಮಮ್ ಆಗಿ 30 ಬಾರಿ ಯೂಸ್ ಮಾಡಬಹುದಾಗಿತ್ತು, ಅದು ಒಡೆದೋಗೋ ತನಕ. ಇದರಿಂದ ಒಂದು ಗ್ಲಾಸ್ ಬಾಟಲ್ ನ ಕಾಸ್ಟ್ ಪೆಪ್ಸಿ ಮತ್ತೆ ಕೋಕೋ ಕೋಲಾ ಕಂಪನಿಗಳಿಗೆ ಮಿನಿಮಮ್ ಅಂದ್ರೆ 60 ಪೈಸೆ ಬೀಳ್ತಾ ಇತ್ತು. ಆದ್ರೆ ಪ್ಲಾಸ್ಟಿಕ್ ಬಾಟಲ್ ನ ಕಾಸ್ಟ್ ಒಂದು ಬಾಟಲ್ಗೆ 3 ರಿಂದ 6 ರೂಪಾಯಿ ತನಕ ಬರುತ್ತೆ. ಆದ್ರೂ ಕೂಡ ಅವರು ಇತ್ತೀಚೆಗೆ ಪ್ಲಾಸ್ಟಿಕ್ ಬಾಟಲ್ ಗಳಿಗೆ ಜಾಸ್ತಿ ಶಿಫ್ಟ್ ಆಗ್ತಾರೆ. ಇದಕ್ಕೆ ಕಾರಣ ಇಷ್ಟೇ. ಪ್ಲಾಸ್ಟಿಕ್ ಬಾಟಲ್ ಗಳಿಗೆ ಹೋಲಿಸಿಕೊಂಡ್ರೆ ಗ್ಲಾಸ್ ಬಾಟಲ್ ಹ್ಯಾಂಡ್ಲಿಂಗ್ ತುಂಬಾ ಕಷ್ಟ ಇದೆ. ಅಂದ್ರೆ ಅವನ್ನ ಹ್ಯಾಂಡಲ್ ಮಾಡೋದು, ಪಿಕ್ ಮಾಡೋದು, ಮತ್ತೆ ವಾಶ್ ಮಾಡೋದು, ಮತ್ತೆ ರೀಫಿಲ್ ಮಾಡಿ ಮತ್ತೆ ಸೇಲ್ ಮಾಡೋದು, ಈ ರೀತಿ. ಆದ್ರೆ ಪ್ಲಾಸ್ಟಿಕ್ ಬಾಟಲ್ ಆ ರೀತಿ ಅಲ್ಲ. ಇದರಿಂದ ಒಂದು ಬಾಟಲ್ ಹ್ಯಾಂಡ್ಲಿಂಗ್ ಖರ್ಚುಗಳಿಗೆ ಪರ್ ಬಾಟಲ್ ಗೆ 3 to 4 rupees ಬರುತ್ತೆ. ಇದರಿಂದ ಅವರು ಪ್ಲಾಸ್ಟಿಕ್ ಬಾಟಲ್ ಕಡೆಗೆ ಜಾಸ್ತಿ ಶಿಫ್ಟ್ ಆಗ್ತಾ ಇದ್ದಾರೆ. ಇವರು ಈ ರೀತಿ ರಾಸ್ ಮಾಡ್ಕೋತಾ ಇರೋದ್ರೆ ಸರಿನಾ ತಪ್ಪಾ? 2 ಕಾಮೆಂಟ್ ಮಾಡಿ.